ಪ್ರಾಜೆಕ್ಟ್ ಆ್ಯಂಡ್ ಡೆವಲಪ್ಮೆಂಟ್ ಇಂಡಿಯಾ ಲಿಮಿಟೆಡ್ ಇದು ಭಾರತ ಸರ್ಕಾರದ ಹುದ್ದೆಗಳಾಗಿದ್ದು ಈ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ, ಯಾವ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ, ಎಜುಕೇಷನ್ ಏನಾಗಿರಬೇಕು, ವಯೋಮಿತಿ ಏನು, ಅಪ್ಲಿಕೇಶನ್ ಹಾಕೋದು ಹೇಗೆ, ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ಪ್ರಾಜೆಕ್ಟ್ ಆ್ಯಂಡ್ ಡೆವಲಪ್ಮೆಂಟ್ ಇಂಡಿಯಾ ಲಿಮಿಟೆಡ್ ಈ ಒಂದು ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಎಷ್ಟು ಹುದ್ದೆಗಳು ಅಂತೇಳಿ ನಾವು ನೋಡಿದ್ರೆ ಖಾಲಿರುವಂತಹ 5 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಆದವರಿಗೆ ಜಾಬ್ ಲೊಕೇಶನ್ ಎಲ್ಲಿ ಅಂತೇಳಿ ನಾವು ನೋಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಹುದ್ದೆಗಳು ಖಾಲಿ ಇದಾವೆ ಬ್ರಾಂಚ್ಗಳಲ್ಲಿ ಅಲ್ಲೆಲ್ಲ ಈ ಹುದ್ದೆಗಳಿಗೆ ನಿಯೋಜನೆಯನ್ನು ಮಾಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಅದೇ ರೀತಿ ಯಾವ ಹುದ್ದೆ ಖಾಲಿ ಇರೋದು ಅಂತೇಳಿ ನಾವು ನೋಡಿದ್ರೆ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಸ್ಯಾಲ್ರಿ ಅಂದರೆ ಈ ಒಂದು ಹುದ್ದೆಗೆ ವೇತನ ಏನಿರುತ್ತೆ ಅಂತೇಳಿ ನಾವು ನೋಡಿದರೆ 46,620 ರೂಪಾಯಿಗಳಿಂದ 51,800 ರೂಪಾಯಿಗಳ ಫರ್ ಮಂತ್ ಒಂದು ತಿಂಗಳ ವೇತನ ಇರುತ್ತೆ ಅಂತೇಳಿ ಒಂದು ಮಾಹಿತಿಯನ್ನು ಇವರು ನೀಡಿದ್ದಾರೆ. ಈ ಒಂದು ಹುದ್ದೆಗೆ ಎಜುಕೇಷನ್ ಏನಾಗಿರಬೇಕು ಅಂತೇಳಿ ನಾನು ನೋಡಿದ್ರೆ MSc ಇನ್ ಕೆಮಿಸ್ಟ್ರಿ ಎಜುಕೇಷನನ್ನು ಮಾಡಿರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಈ ಹುದ್ದೆಗೆ ವಯೋಮಿತಿ ಏಜ್ ಎಷ್ಟಿರಬೇಕು ಅಂತೇಳಿ ನಾವು ನೋಡಿದ್ರೆ 35 ವರ್ಷದೊಳಗಡೆ ಇರೋರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ಹುದ್ದೆಗಳಿಗೂ ಸಹ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. ಅದೇನು ಅಂತೇಳಿ ನಾವು ನೋಡಿದ್ರೆ OBC NCL ಅಭ್ಯರ್ಥಿಗಳಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. ಅದೇ ರೀತಿ SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. ಅದೇ ರೀತಿ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. ಈ ಹುದ್ದೆಗಳಿಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತೇಳಿ ನಾವು ನೋಡಿದ್ರೆ ಇದು ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಯಾರಿದ್ದಾರೆ ಈ ಒಂದು ಅಧಿಕೃತ ವೆಬ್ಸೈಟ್ಗೆ ಹೋಗಿ ಒಂದು ನೋಟಿಫಿಕೇಶನ್ ಇದೆ, ಅದರಲ್ಲಿ ಒಂದು ಅರ್ಜಿ ನಮೂನೆ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಆ ಅರ್ಜಿ ನಮೂನೆಯನ್ನು ಫಿಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಎಜುಕೇಷನ್ ದಾಖಲೆಗಳನ್ನೆಲ್ಲ ಅಟೆಸ್ಟನ್ನು ಮಾಡಿ ಅದಕ್ಕೆ ಸ್ವಯಂ ಸಿಗ್ನೇಚರನ್ನು ಸಹ ಮಾಡಬೇಕಾಗಿರುತ್ತದೆ. ಮಾಡಿ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗಿರುತ್ತದೆ. ಯಾವುದು ಅಂತೇಳಿ ನಾವು ನೋಡೋದಾದರೆ DGM ಮತ್ತು HOD ಕಾರ್ಪೊರೇಟ್ ಮಾನವ ಸಂಪನ್ಮೂಲ PDIL ಭವನ A14 ಸೆಕ್ಟರ್ 1 ನಾಯ್ಡಾ 201301 ಜಿಲ್ಲೆ ಗೌತಮ್ ಬುದ್ಧ ನಗರ UPಗೆ ಕಳಿಸ್ಕೊಡ್ಬೇಕಾಗಿರುತ್ತದೆ. ಮತ್ತು ಏನು ನೀವು ದಾಖಲೆಗಳನ್ನು ಕಳಿಸ್ಕೊಟ್ಟಿರ್ತೀರ ಇದು ಸ್ಪೀಡ್ ಪೋಸ್ಟು ಅಥವಾ ಕೊರಿಯರು ಅಥವಾ ಖುದ್ದಾಗೂ ಸಹ ನೀವು ದಾಖಲೆಗಳನ್ನು ಕಳಿಸ್ಕೊಡ್ಬೇಕಾಗಿರುತ್ತದೆ. ಅದೇ ರೀತಿ ಏನು ನೀವು ದಾಖಲೆಗಳನ್ನು ಕಳಿಸ್ಕೊಟ್ಟಿರ್ತೀರ ಅದನ್ನು ನೀವು ಮೇಲನ್ನು ಸಹ ಮಾಡಬೇಕಾಗಿರುತ್ತದೆ. ಯಾವುದು ಮೇಲ್ ID ಅಂತೇಳಿ ನಾವು ನೋಡಿದ್ರೆ corphr1@pdilin.com ಈ ಒಂದು ಮೇಲ್ಗೂ ಸಹ ನೀವು ಮೇಲ್ಗೆ ದಾಖಲೆಗಳನ್ನು ಕಳಿಸ್ಕೊಡ್ಬೇಕಾಗಿರುತ್ತದೆ. ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಸೆಲೆಕ್ಷನ್ ಪ್ರೋಸೆಸ್ಸು ಇಂಟ್ರ್ಯೂ ಮುಖಾಂತರ ಸೆಲೆಕ್ಷನನ್ನು ಮಾಡ್ಕೊತಾರೆ. ಆ ಇಂಟ್ರ್ಯೂ ಎಲ್ಲಿರುತ್ತೆ ಅಂತೇಳಿ ನಾವು ನೋಡೋದಾದರೆ PDIL ಭವನ ನೋಯ್ಡಾದಲ್ಲಿ ಇಂಟ್ರ್ಯೂ ಇರುತ್ತೆ. ಆ ಇಂಟ್ರ್ಯೂ ದಿನಾಂಕವನ್ನು ಸಹ ಕೊಟ್ಟಿದ್ದಾರೆ, ಅದೇನು ಅಂತೇಳಿ ನಾನು ಹೇಳ್ತೀನಿ. ಮತ್ತು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳಿ ಆರಂಭಿಕ ದಿನಾಂಕ ಯಾವುದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅಂತೇಳಿ ನಾವು ನೋಡಿದ್ರೆ 4/6/2025 ಆರಂಭಿಕ ದಿನಾಂಕವಾಗಿರುತ್ತದೆ. ಕೊನೆಯ ದಿನಾಂಕ ಬಂದು 19 ಜೂನ್ 2025 19/6/2025 ಕೊನೆಯ ದಿನಾಂಕವಾಗಿರುತ್ತದೆ. ಇಂಟ್ರ್ಯೂ ದಿನಾಂಕ ಯಾವತ್ತು ಅಂತೇಳಿ ನಾವು ನೋಡಿದರೆ 27 ಜೂನ್ 2025 ಇಂಟ್ರ್ಯೂ ದಿನಾಂಕವಾಗಿ ಇರುತ್ತೆ. ಮತ್ತು ಈ ಹುದ್ದೆಗಳಿಗೆ ಒಂದು ಅಧಿಕೃತ ನೋಟಿಫಿಕೇಷನ್ನ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತೇಳಿ ನಾವು ನೋಡಿದ್ರೆ ಅಫಿಷಿಯಲ್ ವೆಬ್ಸೈಟ್ ಆದ pdilin.com ಈ ಒಂದು ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತದೆ. ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಾ ಈ ಒಂದು ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಓದಿ ನಿಮಗಿದು ಸೂಕ್ತ ಅನಿಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಈ ಒಂದು ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.